Hello, listen here, students. Properties of acidified potassium dichromate K2Cr2O7. This is the formula. Listen here, students. ಇದಕ್ಕಿಂತ ಮುಂಚೆ ನಿಮಗೆ ಫಸ್ಟ್ ಆಕ್ಸಿಡೇಷನ್ ಅಂದ್ರೆ ಗೊತ್ತಿರಬೇಕು ಅಂಡ್ ದೆನ್ ರಿಡಕ್ಷನ್ ಅಂದ್ರೆ ಗೊತ್ತಿರಬೇಕು. ಆಕ್ಸಿಡೈಸಿಂಗ್ ಏಜೆಂಟ್ ಅಂಡ್ ದೆನ್ ರಿಡ್ಯೂಸಿಂಗ್ ಏಜೆಂಟ್ ಅಂದ್ರೆ ಗೊತ್ತಿರಬೇಕು. ಆಕ್ಸಿಡೇಷನ್ ಅಂದ್ರೆ ಏನ್ರಿ? ಲಾಸ್ ಆಫ್ ಎಲೆಕ್ಟ್ರಾನ್ ವಿ ಕಾಲ್ಡ್ ಆಸ್ ಆನ್ ಆಕ್ಸಿಡೇಷನ್. ಎನಿ ಒಂದು ಸ್ಪೀಸೀಸ್ ಇದೆ ಎಲೆಕ್ಟ್ರಾನ್ ನ ಲಾಸ್ ಮಾಡ್ಕೊಳ್ತಾ ಇದೆ ಅಂತಂದ್ರೆ ಅದನ್ನ ಆಕ್ಸಿಡೇಷನ್ ಅಂತ ಇಂಡಿಕೇಟ್ ಮಾಡ್ತೀವಿ. ಇನ್ ಕೇಸ್ ದ ಸ್ಪೀಸೀಸ್ ವಿಚ್ ಗೇನ್ಸ್ ದಿ ಎಲೆಕ್ಟ್ರಾನ್ಸ್ ವಿ ಕಾಲ್ಡ್ ಆಸ್ ಅ ರಿಡಕ್ಷನ್. ಓಕೆ, ಆಕ್ಸಿಡೈಸಿಂಗ್ ಏಜೆಂಟ್ ಅಂದ್ರೆ ದ ಸ್ಪೀಸೀಸ್ ವಿಚ್ ಆಕ್ಸಿಡೈಸ್ ದಿ ಅದರ್ ವಿ ಕಾಲ್ಡ್ ಆಸ್ ಆಕ್ಸಿಡೈಸಿಂಗ್ ಏಜೆಂಟ್. ದ ಸ್ಪೀಸೀಸ್ ವಿಚ್ reduce the other we call as a reducing agent. ನೆನಪಿರಲಿ. ಓಕೆ, ಇವು ಆಲ್ರೆಡಿ ನೀವು ಆಕ್ಸಿಡೈಸಿಂಗ್ ಅಂಡ್ ದೆನ್ ರಿಡ್ಯೂಸಿಂಗ್ ಏಜೆಂಟ್ ಇದೆಲ್ಲ ಕೂಡ ರೆಡಾಕ್ಸ್ ರಿಯಾಕ್ಷನ್ ಅಲ್ಲಿ ನೀವು ನೋಡ್ಕೊಂಡಿದ್ರಿ ಫಸ್ಟ್ PUC ನಲ್ಲಿ, ಹೌದಾ? ಓಕೆ, ಅಸಿಡಿಫೈಡ್ ಪೊಟ್ಯಾಸಿಯಂ ಡೈಕ್ರೋಮೇಟ್ ಅಂತ ಹೇಳಿದ್ದಾರೆ. ಅಸಿಡಿಫೈಡ್ ಪೊಟ್ಯಾಸಿಯಂ ಡೈಕ್ರೋಮೇಟ್ ಇಸ್ ಆಕ್ಟ್ಸ್ ಆಸ್ an ಆಕ್ಸಿಡೈಸಿಂಗ್ ಏಜೆಂಟ್. ನೆನಪಿರಲಿ, ಆಕ್ಸಿಡೈಸಿಂಗ್ ಏಜೆಂಟ್. ಓಕೆ, K2Cr2O7 ನಾನು ಯಾವ ತರ ತಗೊಳ್ತಿದ್ದೀನಿ ಅಂತಂದ್ರೆ K2Cr2O7 ಇದು ನಾನು ಪೊಟ್ಯಾಸಿಯಂ ಅನ್ನ ರಿಮೂವ್ ಮಾಡ್ತೀನಿ. ಪೊಟ್ಯಾಸಿಯಂ ಅಯಾನ್ ಬೇಕಾಗಿಲ್ಲ. ರಿಮೂವ್ ಮಾಡಿದ್ರೆ ರಿಮೈನಿಂಗ್ ಏನು ಉಳಿಯುತ್ತೆ? Cr2O7 2 ಮೈನಸ್ ಪ್ಲಸ್ 2K ಪ್ಲಸ್ K2Cr2O7 ನಾನು ಏನ್ ಮಾಡ್ತೀನಿ? K2 ನ ರಿಮೂವ್ ಮಾಡ್ತೀನಿ. ರಿಮೂವ್ ಮಾಡಿದಾಗ Cr2O7 ಏನ್ ಫಸ್ಟ್ ಇದು ಸ್ಟೇಬಲ್ ಇತ್ತು. ಯಾವಾಗ K2 ರಿಮೂವ್ ಆಯ್ತು ಅಂದ್ರೆ K ಪ್ಲಸ್ ಆಕ್ಸಿಡೇಷನ್ ಸ್ಟೇಟ್ ಆಫ್ ದಿ ಪೊಟ್ಯಾಸಿಯಂ ಪ್ಲಸ್ 1, ಇಲ್ಲಿ 2 ಇರೋದ್ರಿಂದ 2K ಪ್ಲಸ್ ರಿಮೂವ್ ಆಯ್ತು ಅಂದ್ರೆ ದಿಸ್ 2 ಎಲೆಕ್ಟ್ರಾನ್ಸ್ ಆನ್ ದಿ ಆಕ್ಸಿಜನ್ Cr2O7 2 ಮೈನಸ್ ಅಂತ ನಾನು ಬರ್ಕೊಳ್ತೀನಿ. ಈಗ ನಾನೆಲ್ಲ ಆಕ್ಸಿಡೈಸಿಂಗ್ ಆಕ್ಷನ್ ಅಲ್ಲಿ ನಾನು ಡೈಕ್ರೋಮೇಟ್ ಅಯಾನ್ ಅನ್ನ ತಗೊಂತೀನಿ. ಪೊಟ್ಯಾಸಿಯಂ ಡೈಕ್ರೋಮೇಟ್ ತಗೊಳಲ್ಲ, ಡೈಕ್ರೋಮೇಟ್ ಅಯಾನ್ ಅನ್ನು ತಗೊಳ್ತೀನಿ. ಇನ್ ಕೇಸ್ ಇದನ್ನು ತಗೋಬಹುದು, ಡೈರೆಕ್ಟ್ ಪೊಟ್ಯಾಸಿಯಂ ಡೈಕ್ರೋಮೇಟ್ ಅಂತ ಕೂಡ ಇಂಡಿಕೇಟ್ ಮಾಡ್ಕೋಬಹುದು. ಬಟ್ ಇದನ್ನ ನಾನು ಸಪರೇಟ್ ಆಗಿ ಮತ್ತೆ ಬರ್ಕೋಬೇಕಾಗುತ್ತೆ. ಜಸ್ಟ್ ಡೈರೆಕ್ಟ್ಲಿ ನಾವು ವಿ ಕನ್ಸಿಡರ್ ಆಸ್ ಡೈಕ್ರೋಮೇಟ್ ಅಯಾನ್. ಓಕೆ, ಲಿಸನ್ ಹಿಯರ್. ಯಾವ ರೀತಿ ಆಕ್ಸಿಡೈಸಿಂಗ್ ಆಕ್ಷನ್ ಅಲ್ಲಿ ಇನ್ವಾಲ್ವ್ ಆಗುತ್ತೆ ಪೊಟ್ಯಾಸಿಯಂ ಡೈಕ್ರೋಮೇಟ್ ಇನ್ ದಿ ಅಸಿಡಿಕ್ ಮೀಡಿಯಂ ಅನ್ನೋದನ್ನ ಡೀಟೇಲ್ ಸ್ಟೋರಿ ನೋಡೋಣ. ಡೈಕ್ರೋಮೇಟ್ ಅಯಾನ್ ಅಷ್ಟೇ ತಗೊಳ್ತೀನಿ ನಾನು. Cr2O7 K2 ರಿಮೂವ್ ಮಾಡಾದ್ಮೇಲೆ ಏನ್ ಬರುತ್ತೆ? 2 ಮೈನಸ್ Cr2O7 2 ಮೈನಸ್ ಇದೆ. ಓಕೆ, ನೆಕ್ಸ್ಟ್ what is the oxidation state of the chromium in dichromate? ಆಕ್ಸಿಡೇಷನ್ ಸ್ಟೇಟ್ ಅನ್ನ ಫೈಂಡ್ ಔಟ್ ಮಾಡ್ಕೊಳ್ಳಿ. ವಾಟ್ ಈಸ್ ದಿ ಆಕ್ಸಿಡೇಷನ್ ಸ್ಟೇಟ್? ಹೆಂಗ್ ಫೈಂಡ್ ಔಟ್ ಮಾಡೋದು? ನಿಮ್ಗೆ ಆಲ್ರೆಡಿ ಗೊತ್ತಿದೆ. ಎಷ್ಟು Cr ಇದೆ ಇಲ್ಲಿ? 2 Cr ಇದೆ. ಇದನ್ನ ಡೈರೆಕ್ಟ್ಲಿ X ಅಂತ ಕನ್ಸಿಡರ್ ಮಾಡಬಹುದು, ಅಥವಾ ನನಗೆ ಬೇಕಾಗಿರೋದನ್ನ ಹೆಂಗಿದೆಯೋ ಅದೇ ರೀತಿ ಕನ್ಸಿಡರ್ ಮಾಡಬಹುದು. ನೋಡಿ, ಕ್ರೋಮಿಯಂದು ಆಕ್ಸಿಡೇಷನ್ ಸ್ಟೇಟ್ ಅನ್ನ ಫೈಂಡ್ ಔಟ್ ಮಾಡಬೇಕು. Cr2O7 2 ಮೈನಸ್ ಇದೆ. 2Cr ಪ್ಲಸ್ ಎಷ್ಟು ಆಕ್ಸಿಜನ್ ಇದೆ ರೀ? 7 ಆಕ್ಸಿಜನ್ ಇದೆ. 7 ಆಕ್ಸಿಜನ್ ಇದೆ. 7 ಆಕ್ಸಿಜನ್. ಓಕೆ, ಈಸ್ ಈಕ್ವಲ್ ಟು ದಿ ಎಷ್ಟು ಚಾರ್ಜ್ ಇದೆ ಇದ್ರದ್ದು? 2 ಮೈನಸ್ ಇದೆ. ಇನ್ ಕೇಸ್ 0 ಇದ್ದಿದ್ರೆ ಈಕ್ವಲ್ ಟು 0 ಬರ್ಕೊಂತಿದ್ವಿ. ಇಲ್ಲಿ ಈಕ್ವಲ್ ಟು ಏನ್ ಬರ್ಕೊಂತೀವಿ? 2 ಮೈನಸ್ ಬರ್ಕೊಳ್ತೀವಿ, ಅಥವಾ -2. ಓಕೆ, ಕ್ರೋಮಿಯಂದು ನಾನು ಆಕ್ಸಿಡೇಷನ್ ಸ್ಟೇಟ್ ಫೈಂಡ್ ಔಟ್ ಮಾಡಬೇಕಾಗಿರೋದು. ಹಾಗಾಗಿ ಅದು ಹೆಂಗಿರುತ್ತೋ ಹಂಗೆ ಬರ್ಕೊಂತೀನಿ. 2Cr 7 ಆಕ್ಸಿಜನ್ ಇದೆ. 7 ನಮ್ಗೆ ಆಲ್ರೆಡಿ ಗೊತ್ತಿದೆ ಆಕ್ಸಿಜನ್ ಚಾರ್ಜ್. ಆಲ್ರೆಡಿ ವಿ ನೋ ದಟ್ ಆಕ್ಸಿಜನ್ ಚಾರ್ಜ್ ಎಷ್ಟ್ರಿ? -2. ಓಕೆ, 7 into -2 is equal to -2. ಓಕೆ, ನೆಕ್ಸ್ಟ್ ಕ್ರೋಮಿಯಂದು ನನಗೆ ಆಕ್ಸಿಡೇಷನ್ ಸ್ಟೇಟ್ ಬೇಕಾಗಿರೋದು. ಆಕ್ಸಿಜನ್ ಜನರಲಿ ನಮಗೆ ಇಂಡಿಗೆ ಗೊತ್ತಿದೆ. ಓಕೆ, 2Cr 7 2s 7 into -2 -14 is equal to -2. 2Cr is equal to -14 ಈ ಕಡೆ ಹೋದ್ರೆ ಈಕ್ವಲ್ ಟು ಇಂದ +14 ಆಗುತ್ತೆ. -2 ಪ್ಲಸ್
14. Cr is equal to minus 2 plus 14 ಎಷ್ಟಾಗತ್ರಿ ಎಸ್ 2Cr minus 2 plus 14 plus 12. ಹಾಗಾದ್ರೆ Cr 2 ಡಿವೈಡ್ ಬೈ ಹೋಗುತ್ತೆ ಈಕ್ವಲ್ ಟು ಇಂದ ಈ ಸೈಡ್ ಬಂದ್ರೆ ಪ್ಲಸ್ 12 ಡಿವೈಡೆಡ್ ಬೈ ಈ 2 ಈ ಸೈಡ್ ಹೋಗುತ್ತೆ 2. Cr equal to plus 6. Plus 6 is the oxidation of chromium in the dichromate ion ಅಥವಾ potassium dichromate ಅಲ್ಲಿ chromium ನ oxidation state ಎಷ್ಟು S plus 6 plus 6. This is the oxidation state of the chromium in dichromate ion. Okay. Listen here. Oxidation state plus 6 ಅಂತ ಗೊತ್ತಾಯ್ತು chromium. This potassium dichromate ಅಥವಾ dichromate ಯಾವ ಮೀಡಿಯಂ ಕೊಟ್ಟಿರೋದಿಲ್ಲಿ acidic medium. In acidic medium it acts as an oxidizing agent. Cr plus 6 ಇರೋದು oxidizing agent ಅಂದ್ರೆ ಏನ್ರಿ oxidize the other. Oxidize the other ಅಂದ್ರೆ ಎಲೆಕ್ಟ್ರಾನ್ ಅನ್ನ ಇದೇನ್ ಮಾಡ್ಕೊಳ್ಳುತ್ತೆ ಎಲೆಕ್ಟ್ರಾನ್ ನ ಗೇನ್ ಮಾಡ್ಕೊಳ್ಳುತ್ತೆ. Reduction itself we call as an oxidizing agent. Dichromate ion is acts as an oxidizing agent. It will receive the electrons towards itself. That's why we call as an oxidizing agent. Okay. ಹಾಗಾದ್ರೆ ಇಲ್ಲಿ ಪ್ಲಸ್ ಇನ್ ಅಸಿಡಿಕ್ ಮೀಡಿಯಂ ಅಲ್ಲಿ ಪ್ಲಸ್ 6 ಇರೋದು Cr ಡೈರೆಕ್ಟ್ ಆಗಿ ಏನಾಗುತ್ತೆ ಅಂತಂದ್ರೆ plus 3 ಆಗ್ಬಿಡುತ್ತೆ. When in acidic medium plus 6 is converted into the chromium plus 3. ಎಷ್ಟು chromium ಇಲ್ಲಿ 2 Cr2 ಅಂತ ಇದೆ, ಹಾಗಾಗಿ ನಾನು ಇಲ್ಲಿ ಏನು ಬರ್ಕೊಂಡಿದ್ದೀನಿ 2 into Cr3 plus ಅಂತ ಬರ್ಕೊಂಡಿದ್ದೀನಿ. ಓಕೆ. In acidic medium dichromate ion the chromium having plus 6 oxidation state. In acidic medium it will convert it into the plus 3. It acts as an oxidizing agent. Okay. ಇದನ್ನ ಹೆಂಗೆ ನಾವು ಬ್ಯಾಲೆನ್ಸ್ ಮಾಡ್ಕೋಬೇಕು ಅಂತಂದ್ರೆ ಇದು ಲೆಫ್ಟ್ ಡೈಕ್ರೋಮೇಟ್ ಇದೆ, ರೈಟ್ ಅಲ್ಲಿ ನಮ್ಗೆ ಏನ್ ಬರುತ್ತೆ ಡೈಕ್ರೋಮೇಟ್ ಅಲ್ಲಿ ಆಕ್ಸಿಡೇಷನ್ ಸ್ಟೇಟ್ ಪ್ಲಸ್ 6 ಇದೆ, ರೈಟ್ ಸೈಡ್ ಅಲ್ಲಿ ಏನಾಯ್ತು ಪ್ಲಸ್ 3 ಆಯ್ತು. ಆಕ್ಸಿಜನ್ ಅನ್ನ ಯಾವ ರೀತಿ ಬ್ಯಾಲೆನ್ಸ್ ಮಾಡಬೇಕು ನೋಡಿ, ಲೆಫ್ಟ್ ಸೈಡ್ ಅಲ್ಲಿ ಎಷ್ಟು ಆಕ್ಸಿಜನ್ ಇದೆ 7 ಆಕ್ಸಿಜನ್ ಇದೆ. ಆಕ್ಸಿಜನ್ ಅನ್ನ ಬ್ಯಾಲೆನ್ಸ್ ಮಾಡ್ಕೊಳ್ಳೋದಕ್ಕೆ ಅಸಿಡಿಕ್ ಮೀಡಿಯಂ ಅಲ್ಲಿ ನಾವು ರೈಟ್ ಸೈಡ್ ಅಲ್ಲಿ ವಾಟರ್ ನ ಆಡ್ ಮಾಡ್ತೀವಿ, ಅಥವಾ ರೈಟ್ ಸೈಡ್ ಅಲ್ಲ ವಾಟರ್ ನ ಆಡ್ ಮಾಡ್ತೀವಿ ಬ್ಯಾಲೆನ್ಸ್ ಮಾಡ್ಕೊಳ್ಳೋದಕ್ಕೆ. ಇಲ್ಲಿ ಲೆಫ್ಟ್ ಸೈಡ್ ಅಲ್ಲಿ 7 ಆಕ್ಸಿಜನ್ ಇದೆ, ಹಾಗಾದ್ರೆ ರೈಟ್ ಸೈಡ್ ಅಲ್ಲಿ ಎಷ್ಟು ವಾಟರ್ ಮಾಲಿಕ್ಯೂಲ್ ಆಡ್ ಮಾಡ್ತೀವಿ ನಾವು 7 ವಾಟರ್ ಮಾಲಿಕ್ಯೂಲ್ ಅನ್ನ ಆಡ್ ಮಾಡ್ತೀವಿ, 7 ವಾಟರ್ ಮಾಲಿಕ್ಯೂಲ್. ಓಕೆ. ಲೆಫ್ಟ್ ಸೈಡ್ ಅಲ್ಲಿ ಇರೋ ಆಕ್ಸಿಜನ್ ರೈಟ್ ಸೈಡ್ ಅಲ್ಲಿ ಇರ್ತಕ್ಕಂಥ ವಾಟರ್ ಮಾಲಿಕ್ಯೂಲ್ ಬ್ಯಾಲೆನ್ಸ್ ಆಯ್ತು ಅನ್ಕೊಳ್ಳೋಣ. ನೆಕ್ಸ್ಟ್ ಹೈಡ್ರೋಜನ್ ಬ್ಯಾಲೆನ್ಸ್ ಆಗಿಲ್ಲ, ರೈಟ್ ಸೈಡ್ ಅಲ್ಲಿ ಹೈಡ್ರೋಜನ್ ಬಂತು ವಾಟರ್ ಮಾಲಿಕ್ಯೂಲ್ ಆಡ್ ಮಾಡಿದ್ಮೇಲೆ 7 2s 14. ಹಾಗಾದ್ರೆ ಲೆಫ್ಟ್ ಸೈಡ್ ಅಲ್ಲಿ H ಪ್ಲಸ್ ಎಷ್ಟು ಹಾಕ್ಬೇಕು 14H ಪ್ಲಸ್ ಇನ್ ಅಸಿಡಿಕ್ ಮೀಡಿಯಂ, ದಟ್ಸ್ ವೈ ವಿ ಇಂಡಿಕೇಟ್ as an H ಪ್ಲಸ್ 14H ಪ್ಲಸ್. ಓಕೆ. ಇಲ್ಲಿ ನೋಡಿ ಪ್ಲಸ್ 6 is converted into the plus 3. ಓಕೆ, ನಾನು ಹೇಳಿದೆ ಇಲ್ಲಿ ಕ್ರೋಮಿಯಂದು ಪ್ಲಸ್ 6 ಇದೆ, ಇಲ್ಲಿ ಪ್ಲಸ್ 3 ಆಗ್ತಾ ಇದೆ ನೋಡಿ, Cr ಪ್ಲಸ್ 6 ಟು Cr ಪ್ಲಸ್ 3 ಆಗ್ತಾ ಇದೆ. ಅಂದ್ರೆ ಪ್ಲಸ್ 6 ಇಂದ ಪ್ಲಸ್ 3 ಹೋಗ್ತಾ ಇದೆ ಅಂದ್ರೆ ಎಷ್ಟು ಎಲೆಕ್ಟ್ರಾನ್ ಗೇನ್ ಮಾಡ್ಕೊಳ್ತಾ ಇದೆ ಅಂತ ಎಸ್ ಪ್ಲಸ್ 3 ಎಲೆಕ್ಟ್ರಾನ್ ಅನ್ನ ಗೇನ್ ಮಾಡ್ಕೊಳ್ತಾ ಇದೆ. 1 ಕ್ರೋಮಿಯಂ 3 ಎಲೆಕ್ಟ್ರಾನ್ ಅನ್ನ ಗೇನ್ ಮಾಡ್ಕೊಳ್ಳೋದ್ರಿಂದ ಪ್ಲಸ್ 6 is converted into plus 3. ಬಟ್ ಇಲ್ಲಿ ಬಂದಿರೋದೇನು 2Cr3 ಪ್ಲಸ್ ಬಂದಿದೆ, ಹಾಗಾದ್ರೆ 2 ಕ್ರೋಮಿಯಂ ಇಂದ ಎಷ್ಟು ಎಲೆಕ್ಟ್ರಾನ್ ಅನ್ನ ರಿಸೀವ್ ಮಾಡ್ಕೊಂಡಿರುತ್ತೆ ಇದು 6 ಎಲೆಕ್ಟ್ರಾನ್ ಅನ್ನ ರಿಸೀವ್ ಮಾಡ್ಕೊಳ್ಳುತ್ತೆ, ಪ್ಲಸ್ 6 ಎಲೆಕ್ಟ್ರಾನ್. ಓಕೆ, ಇಟ್ ವಿಲ್ ಗಿವ್ ರೈಸ್ ಟು ದಿ 2Cr plus 3. ದಿಸ್ ಇಸ್ ದಿ ಮೇನ್ ರಿಯಾಕ್ಷನ್. ಇದನ್ನ ನೆನ್ಪಿಟ್ಕೊಂಡಿರ್ಬೇಕು, ಇದು ಮೇನ್ ರಿಯಾಕ್ಷನ್. ಯಾವುದೇ ಒಂದು ಕಾಂಪೌಂಡ್ ಅನ್ನ ಆಕ್ಸಿಡೈಸ್ ಮಾಡ್ತಾ ಇದೆ ಅಂದ್ರೆ ಇದನ್ನ ಬರ್ಕೊಂಡ್ಬಿಡ್ತೀವಿ ನಾವು ಫಸ್ಟ್. ಓಕೆ, ಇದನ್ನ ಬರ್ಕೊಂಡು ನೆಕ್ಸ್ಟ್ ಕಾಂಪೌಂಡ್ ಅನ್ನ ಆಕ್ಸಿಡೈಸ್ ಮಾಡ್ತೀವಿ, ಅದು ಬ್ಯಾಲೆನ್ಸ್ಡ್ ರಿಯಾಕ್ಷನ್ ಅನ್ನ ಹೇಳ್ತೀನಿ ನಾನು. ಓಕೆ, ನೋಡಿ ಇಲ್ಲಿ ಅಸಿಡಿಕ್ ಮೀಡಿಯಂ ಅಲ್ಲಿ ಇದು ಮೇನ್ ರಿಯಾಕ್ಷನ್, ಇದನ್ನ ಬರ್ಕೊಂಡ್ಬಿಡಿ. ಓಕೆ, ದಿಸ್ ಇಸ್ ಮೇನ್ ರಿಯಾಕ್ಷನ್. ಇದನ್ನ ನಾವು
ಆಕ್ಸಿಡೈಸಿಂಗ್ ರಿಯಾಕ್ಷನ್ ಅಲ್ಲಿ ಇನ್ವಾಲ್ವ್ ಮಾಡ್ಕೊಂತೀವಿ. ಓಕೆ, hello dear students, here given oxidation of iodide to iodine. ಅಯೋಡೈಡ್ ಇಂದ ಅಯೋಡಿನ್ ಆಗಿ ಕನ್ವರ್ಟ್ ಮಾಡ್ಕೋಬೇಕಂತೆ. ಅಂದ್ರೆ ಅಯೋಡೈಡ್ ಇಂದ ಏನಾಗುತ್ತೆ, ಎರಡು ಎಲೆಕ್ಟ್ರಾನ್ ಲಾಸ್ ಆಗ್ಬಿಟ್ಟು ಅಯೋಡಿನ್ ಆಗ್ತಾ ಇದೆ. ಅಂದ್ರೆ ಈ ಲಾಸ್ ಆಗ್ತಾ ಇದೆ ಅಂದ್ರೆ ಅನದರ್ ಕಾಂಪೌಂಡ್ ಏನ್ ಮಾಡ್ಕೋಬೇಕು, ರಿಸೀವ್ ಮಾಡ್ಕೋಬೇಕು. ರಿಸೀವ್ ಯಾವ್ದು ಮಾಡ್ಕೊಳ್ತೋ ಅದನ್ನ ಆಕ್ಸಿಡೈಸಿಂಗ್ ಏಜೆಂಟ್ ಅಂತ ಇಂಡಿಕೇಟ್ ಮಾಡ್ತೀವಿ. ಓಕೆ, ಅಂದ್ರೆ ಪೊಟ್ಯಾಷಿಯಂ ಡೈಕ್ರೋಮೇಟ್ ಅನ್ನ ಯೂಸ್ ಮಾಡಿಕೊಂಡು potassium dichromate is acts as an oxidizing agent. Okay, ಯಾವಾಗ ಅಯೋಡೈಡ್ ನ ಆಕ್ಸಿಡೈಸ್ ಮಾಡುತ್ತೋ this iodide is converted into the iodine. ಆಗಲೇ ಮೇನ್ ರಿಯಾಕ್ಷನ್ ಅಲ್ಲಿ ಹೇಳಿದ್ದೆ ಅಸಿಡಿಕ್ ಮೀಡಿಯಂ ಅಲ್ಲಿ. ಓಕೆ, ಅದನ್ನೇ ಬರ್ಕೊಳ್ರಿ. ಇಲ್ಲಿ ಅಸಿಡಿಕ್ ಮೀಡಿಯಂ ಅಲ್ಲೇ ನಿಮಗೆ ಕೊಡ್ತಕ್ಕಂಥದ್ದು ಇದನ್ನ ಪೊಟ್ಯಾಷಿಯಂ ಡೈಕ್ರೋಮೇಟ್ ಅಲ್ಲಿ. ಜಸ್ಟ್ ಮೇನ್ ರಿಯಾಕ್ಷನ್ ಹೇಳಿದ್ದೆ ಆಗ್ಲೇ, Cr2O7 2- ಮೇನ್ ರಿಯಾಕ್ಷನ್ ಬರ್ಕೊಂಡು ಇಟ್ಕೊಳ್ಳಿ ಅಂತ ಹೇಳಿದೆ. Cr2O7 2-. ಓಕೆ, plus 14H plus 6 electron give rise to ಏನ್ ಬಂದಿತ್ತು ಅಲ್ಲಿ 2Cr3 plus ಓಕೆ, ಎಷ್ಟ್ರಿ ವಾಟರ್ ಮಾಲಿಕ್ಯೂಲ್ here 14H plus S here 7H2O. ಏನಕ್ಕೆ? ಬಿಕಾಸ್ ಆಫ್ ಆಕ್ಸಿಜನ್ ಬ್ಯಾಲೆನ್ಸ್ ಮಾಡೋದು. ಇದು ಆಲ್ರೆಡಿ ಹೇಳಿದೀನಿ, ಮತ್ತೆ ಹೇಳೋದಿಲ್ಲ. ದಿಸ್ ಇಸ್ ಮೇನ್ ರಿಯಾಕ್ಷನ್, ಆಕ್ಸಿಡೈಸಿಂಗ್ ಆಕ್ಷನ್ ಅಲ್ಲಿ ಇನ್ವಾಲ್ವ್ ಆಗೋದು. ಓಕೆ, ನೆಕ್ಸ್ಟ್ ಇಲ್ಲಿ ಏನಾಗಿ ಕನ್ವರ್ಟ್ ಮಾಡ್ತಿರೋದು ನಾನು, ಅಯೋಡೈಡ್ ಇಂದ ಅಯೋಡಿನ್ ಆಗಿ ಕನ್ವರ್ಟ್ ಮಾಡ್ತಾ ಇದ್ದೀನಿ. ಬರ್ಕೊಳ್ಳಿ, ಅಯೋಡೈಡ್ ಇದೆ, ಅಯೋಡೈಡ್ I- ಇಂದ ನಾನು ಏನಾಗಿ ಕನ್ವರ್ಟ್ ಮಾಡ್ತಿದ್ದೀನಿ ರೀ, I2 ಆಗಿ ಕನ್ವರ್ಟ್ ಮಾಡ್ತಾ ಇದ್ದೀನಿ. ಏನಾಗಿ ಕನ್ವರ್ಟ್ ಮಾಡ್ತಿದ್ದೀನಿ, I2 ಆಗಿ ಕನ್ವರ್ಟ್ ಮಾಡ್ತೀನಿ. I2. ಓಕೆ, I- ಇಂದ I2 ಆಗಬೇಕು ಅಂದ್ರೆ ನೋಡಿ, I2 2I ಇದೆ. ಹಾಗಾಗಿ ಇಲ್ಲಿ ನಾನು ಏನ್ ತಗೊಂತೀನಿ, ಕೋಎಫಿಷಿಯಂಟ್ 2I-. 2I- q⁻² I2 ಅಂದ್ರೆ ಇಲ್ಲಿ ಚಾರ್ಜ್ ಮೈನಸ್ ಇದೆ, 2 × -1 -2 ಇದೆ. ಇಲ್ಲಿ ಚಾರ್ಜ್ ಏನಿದೆ, 0 ಇದೆ. ಅಂದ್ರೆ -2 ಇಂದ 0 ಹೋಗ್ತಾ ಇದೆ ಅಂದ್ರೆ ಎಷ್ಟು ಎಲೆಕ್ಟ್ರಾನ್ ಅನ್ನ ಲಾಸ್ ಮಾಡ್ಕೊಳ್ತಾ ಇದೆ, 2 ಎಲೆಕ್ಟ್ರಾನ್ ಅನ್ನ ಲಾಸ್ ಮಾಡ್ಕೊಳ್ತಾ ಇದೆ. ಹಾಗಾಗಿ 2I- q⁻² I2 plus 2 ಎಲೆಕ್ಟ್ರಾನ್ ಅನ್ನ ಲಾಸ್ ಮಾಡ್ಕೊಳ್ತು. ಓಕೆ, ಇಲ್ಲಿ ನಾನು ಯಾವಾಗ ಲಾಸ್ ಮಾಡ್ಕೊಳುತ್ತೆ ಇದು ಅಂದ್ರೆ ಇದನ್ನ ಆಕ್ಸಿಡೈಸ್ ಮಾಡಬೇಕು ಅಂದ್ರೆ ಯಾವ್ದು ಹೆಲ್ಪ್ ಮಾಡ್ತಕ್ಕಂಥದ್ದು, ನಾನು ಆಕ್ಸಿಡೈಸಿಂಗ್ ಏಜೆಂಟ್ ಅನ್ನ ಹಾಕ್ತಿದ್ದೀನಿ ಈ ರಿಯಾಕ್ಷನ್ ಅಲ್ಲಿ. ಅಯೋಡೈಡ್ ಇಂದ ಅಯೋಡಿನ್ ಕನ್ವರ್ಟ್ ಮಾಡಬೇಕು ಅಂದ್ರೆ ಆಕ್ಸಿಡೈಸಿಂಗ್ ಏಜೆಂಟ್ ಸಚ್ ಆಸ್ ಡೈಕ್ರೋಮೈಟ್ ಅಯಾನ್ ವಿಲ್ ಬಿ ಆಡೆಡ್. ದಿಸ್ ವಿಲ್ ಕನ್ವರ್ಟೆಡ್ ಇಂಟು ದಿ I2. ಓಕೆ, ಇಲ್ಲಿ ಡೈಕ್ರೋಮೇಟ್ ಅಯಾನ್ ಏನ್ ಮಾಡುತ್ತೆ, ಇಟ್ ವಿಲ್ ರಿಸೀವ್ಸ್ ದಿ ಎಲೆಕ್ಟ್ರಾನ್ ಅನ್ನ ರಿಸೀವ್ ಮಾಡ್ಕೊಳ್ತಾ ಇದೆ. ಅಂದ್ರೆ ಬೇರೆ ಒಂದನ್ನ ಈ ಕಾಂಪೌಂಡ್ ಇಂದ ಅಯೋಡೈಡ್ ಇಂದ ಏನಾಗ್ತಾ ಇದೆ, ಎಲೆಕ್ಟ್ರಾನ್ ಲಾಸ್ ಆಗ್ತಾ ಇದೆ. ಎಷ್ಟು ಎಲೆಕ್ಟ್ರಾನ್ ರಿಸೀವ್ ಮಾಡ್ಕೊಳ್ತಾ ಇದೆ, ಇಲ್ಲಿ 6 ಎಲೆಕ್ಟ್ರಾನ್ ಅನ್ನ ರಿಸೀವ್ ಮಾಡ್ಕೊಳ್ತಾ ಇದೆ. ಹಾಗಾದ್ರೆ ಇಲ್ಲಿ ಎಷ್ಟು ಎಲೆಕ್ಟ್ರಾನ್ ಲಾಸ್ ಆಗ್ಬೇಕಿತ್ತು, 6 ಎಲೆಕ್ಟ್ರಾನ್ ಲಾಸ್ ಆಗ್ಬೇಕು. ಓಕೆ, ಅಯೋಡೈಡ್ ಇಂದ 6 ಎಲೆಕ್ಟ್ರಾನ್ ಲಾಸ್ ಆಗ್ಬೇಕು, ಅದನ್ನ ಡೈಕ್ರೋಮೇಟ್ ಅಯಾನ್ 6 ಎಲೆಕ್ಟ್ರಾನ್ ಅನ್ನ ಗೇನ್ ಮಾಡ್ಕೊಳ್ತಾ ಇದೆ. ಹಾಗಾದ್ರೆ ಸರ್ ಬ್ಯಾಲೆನ್ಸ್ ಮಾಡೋದು ಹೇಗೆ, ಇಲ್ಲಿ 6 ಇದೆ ಅಂದ್ರೆ ಇದು 6 ಆಗಬೇಕು ಅಂದ್ರೆ ಮಲ್ಟಿಪ್ಲೈ ವಿತ್ 3 ಇಂಟು 3 ಮಾಡಬೇಕು ಓವರ್ ಆಲ್ ರಿಯಾಕ್ಷನ್ ಅಲ್ಲಿ ಇದಕ್ಕೆ. ಓಕೆ, ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ, ಮಲ್ಟಿಪ್ಲೈ ಮಾಡಿದ್ರೆ S 3 × 2 S 6 iodide, 3 × 1 3I2 S, 3 × 2 S 6 ಎಲೆಕ್ಟ್ರಾನ್. ಓಕೆ, ಮಲ್ಟಿಪ್ಲೈ ಮಾಡಿ ಬರ್ಕೊಂಡೆ. ಈಗ ಎಷ್ಟು ಎಲೆಕ್ಟ್ರಾನ್ ಗೇನ್ ಆಗ್ತಾ ಇದೆಯೋ ಅಷ್ಟೇ ಎಲೆಕ್ಟ್ರಾನ್ ಏನಾಯ್ತು, ಲಾಸ್ ಆಗ್ತಾ ಇದೆ. ಓಕೆ, ಈಗ ಬ್ಯಾಲೆನ್ಸ್ ಮಾಡಿರೋದನ್ನ ಬರ್ಕೊಂಡ್ರಿ ಓವರ್ ಆಲ್ ರಿಯಾಕ್ಷನ್ ನೋಡಿ. ಸ್ಟಾರ್ಟಿಂಗ್ ರಿಯಾಕ್ಷನ್ ಅಲ್ಲಿ Cr2O7 2- Cr2O7 2- ಪ್ಲಸ್ ಎಷ್ಟಪ್ಪ 14H ಪ್ಲಸ್. ಲೆಫ್ಟ್ ಸೈಡ್ ಇರೋದು ಒಂದ್ ಕಡೆ, ರೈಟ್ ಸೈಡ್ ಇರೋದು ಫಸ್ಟ್ ರಿಯಾಕ್ಷನ್ ಸೆಕೆಂಡ್ ರಿಯಾಕ್ಷನ್, ರೈಟ್ ಸೈಡ್ ಇರೋದು ರೈಟ್ ಸೈಡ್ ಅಲ್ಲಿ ಬರ್ಕೋಬೇಕು, ಲೆಫ್ಟ್ ಸೈಡ್ ಅಲ್ಲಿ ಇರೋದನ್ನ ಲೆಫ್ಟ್ ಸೈಡ್ ಬರ್ಕೋಬೇಕು. 14H ಪ್ಲಸ್ ಪ್ಲಸ್ 6 ಎಲೆಕ್ಟ್ರಾನ್ ಇದೆ. ಲೆಫ್ಟ್ ಸೈಡ್ ಅಲ್ಲಿ 6 ಎಲೆಕ್ಟ್ರಾನ್ ಇದೆ, ರೈಟ್ ಸೈಡ್ ಅಲ್ಲಿ 6 ಎಲೆಕ್ಟ್ರಾನ್ ಇದೆ. ಏನಾಯ್ತ್ರಿ, ಕ್ಯಾನ್ಸಲ್. ನೆಕ್ಸ್ಟ್ ಲೆಫ್ಟ್ ಸೈಡ್ ಅಲ್ಲಿ ಇರ್ತಕ್ಕಂಥದ್ದು ಫಸ್ಟ್ ರಿಯಾಕ್ಷನ್ ಆಯ್ತು. ನೆಕ್ಸ್ಟ್ ಪ್ಲಸ್
6i ಮೈನಸ್ ಲೆಫ್ಟ್ ಸೈಡ್ ಇರತಕ್ಕಂಥದ್ದು ಫಸ್ಟ್ ಅನ್ಸೈನ್ ಸೆಕೆಂಡ್ ಎರಡು ಕಂಪ್ಲೀಟ್ ಆಯ್ತು. ಗಿವ್ ರೈಸ್ ಟು ಫಸ್ಟ್ ರಿಯಾಕ್ಷನ್ ಫಸ್ಟ್ ಅಲ್ಲಿ ಇರ್ತಕ್ಕಂಥದ್ದು ರೈಟ್ ಸೈಡ್ ಅಲ್ಲಿ 2Cr3 ಪ್ಲಸ್ ಎಸ್ ಪ್ಲಸ್ 7H2O ಪ್ಲಸ್ 3I2. This is the reaction. ಕೇಳ್ತಾರೆ ಆಕ್ಸಿಡೇಷನ್ ಆಫ್ iodide to iodine by using dichromate ion in acidic medium ಅಂತ ಈ ರಿಯಾಕ್ಷನ್ ನ ಬರ್ಕೊಂಡು ದಿಸ್ ಇಸ್ ಮೇನ್ ರಿಯಾಕ್ಷನ್. ಬೇರೆ ಒಂದು ಯಾವುದೇ ಕಾಂಪೌಂಡ್ ಕೋಡ್ ಇರಲಿ ಅದನ್ನ ಈಸಿಯಾಗಿ ಆಕ್ಸಿಡೈಸ್ ಮಾಡುತ್ತೆ. ಇದೇ ತರ ಬೇರೆ ಒಂದು ರಿಯಾಕ್ಷನ್ ಕೊಟ್ರೆ ಬರೀತಿರಲ್ವಾ, ಜಸ್ಟ್ ಇದನ್ನ ಬರ್ಕೋಬೇಕಷ್ಟೇ. ಡೈರೆಕ್ಟ್ ಹೆಂಗಿದೆಯೋ ಹಂಗೇನೆ ಎಲ್ಲ ರಿಯಾಕ್ಷನ್ಗೂ ಸೇಮೇ ಇದು. ಇಲ್ಲಿ ಮಾತ್ರ ಯಾವ ಕೊಟ್ಟಿರ್ತಾರೆ ಕಾಂಪೌಂಡ್ ಅದನ್ನ ಬರ್ಕೋಬೇಕು, ಇಲ್ಲಿ ಎಲೆಕ್ಟ್ರಾನ್ಸ್ ಅನ್ನು ಬ್ಯಾಲೆನ್ಸ್ ಮಾಡ್ಕೋಬೇಕು, ಇದೇ ರೀತಿ ಬರಿತಾ ಹೋಗ್ಬೇಕು. ಓಕೆ.